ಬಿಡುಗಡೆ ಬೇಕಾ, ಸ್ವಸ್ಥತೆ ಬೇಕಾ, ಆರೋಗ್ಯ ಬೇಕಾ, ಆತ್ಮಿಕವಾಗಿ ದೇವರು ಸ್ತುತಿ ಮಾಡಿದರೆ ನಿಮ್ಮ ಆತ್ಮನೇ ಪ್ರಾಣ ರೂಪಿಸಿಕೊಂಡು ಪ್ರಾರ್ಥಿಸ್ತಾರೆ. ರೋಗನ ಕಡಿಮೆ ಆಗಲಂತ ಒಂದು ವ್ಯಾಧಿನ ಇವನ್ನ ದೇವರು ಬಿಡುಗಡೆ ಮಾಡ್ತಾನೆ. ಅಮ್ಮ, ಅಯ್ಯ, ಸೋದರ ಸೋದರಿ ಪ್ರಾರ್ಥನೆ ಮಾಡಿ. ಅಥವಾ ನಿನ್ನ ಮನೆಯಲ್ಲಿ ಯಾರಾದರೂ ಅಣ್ಣಾಗ್ಲಿ, ತಮ್ಮ ಆಗಲಿ, ತಾಯಿ ಆಗಲಿ, ತಂದೆ ಆಗಲಿ, ಅಕ್ಕ ಆಗಲಿ, ತಂಗಿ ಆಗಲಿ ಕಡಿಮೆ ಆಗಲಂತ ಒಂದು ರೋಗದಿಂದ ನಿನ್ನ ಮನೆಯಲ್ಲಿ ಹಾಸಿಗೆಯಲ್ಲಿ ಬಿದ್ದಾರಂದ್ರ ಅವ್ರಿಗೆ ಸ್ಪಷ್ಟವಾಗಿ ನೀವು ಪ್ರಾರ್ಥನೆ ಮಾಡಿ. ನೀನು ಪ್ರಾರ್ಥನೆ ಮಾಡಿದಾಗ ತೆಗೆದುಕೊಂಡು ನೀವು ಪ್ರಾರ್ಥನೆ ಸ್ವಸ್ಥತೆ ಆಗಿಲ್ಲ ಅಂದ್ರ ಅವ್ರಿಗೆ ತೆಗೆದುಕೊಂಡು ಬಂದು ಅಕ್ಕಿಗೆ ತೆಗೆದುಕೊಂಡು ಬಂದು ಸಭೆ ಕಪ್ಪಿಸ ಸಭೆದಲ್ಲಿ ತೆಗೆದುಕೊಂಡು ಬಾ. ಮರಣ ಹಾಸಿಗೆ ಪರವಾಗಿಲ್ಲ, ಆಕ್ಸಿಜನ್ ಮೇಲೆ ವೆಂಟಿಲೇಟರ್ ಪರವಾಗಿಲ್ಲ. ಅವರಿಗೆ ವೆಂಟಿಲೇಟರ್ ಒಂದು ಸಿಲಿಂಡರ್ ಅಡ್ಜಸ್ಟ್ ಮಾಡ್ಕೊಂಡು ತೆಗೆದುಕೊಂಡು ಬಾ. ದೇವರು ಮರಣ ಅಪಾಯಗಳಿಂದ ಬಿಡುಗಡೆ ಮಾಡಲಾಗ್ತದೆ. ಅವ್ರು ಪ್ರಯಾಸ ಪಡುವಾಗ ಬಲಹೀನತೆ ಅವರೊಳಗಿದ್ದಿರ್ಬೋದು, ಜ್ಞಾಪಕ ಶಕ್ತಿ ಇಲ್ಲೇನೋ, ಬಲಹೀನತೆ ದೂರ ಮಾಡಿ ಜ್ಞಾಪಕ ಶಕ್ತಿಯನ್ನು ಕೊಟ್ಟು ದೇವರನ್ನೇ ಬಲಪಡಿಸಿ. ಒಂದು ನಿಮಿಷ ಸೇವೆ ಅಭಿವೃದ್ಧಿಗಾಗಿ ಪ್ರಾರ್ಥನೆ ಮಾಡಿ. ಒಂದು ನಿಮಿಷ ಸೇವೆ ಅಭಿವೃದ್ಧಿಗಾಗಿ ಪ್ರಾರ್ಥನೆ. ಒಂದು ನಿಮಿಷ ಖಾಲಿ ನೀವು ಕೊಟ್ಟಿರ್ತಕ್ಕಂಥ ಒಂದು ನಿಮಿಷದಾಗ ಪ್ರಾರ್ಥನೆ ಮಾಡಿ. ಈ ಸೇವೆ ಸಭೆಗೆ ದೇವರೇ ಸಹಾಯ ಮಾಡು, ಅಭಿವೃದ್ಧಿ ಪಡಿಸು. ಈ ಸೇವೆ ಸಭೆಗೆ ವಿರುದ್ಧವಾಗಿರ್ತಕ್ಕಂಥ ಎಲ್ಲ ಸೈತನ ಅಧಿಕಾರ, ಕೀಡಭಯ, ದುಷ್ಟಶಕ್ತಿ ಶೋಧಿಸತಕ್ಕಂಥ ಆತ್ಮನ ಬಿಡುಗಡೆ ಮಾಡು. ಈ ಸೇವೆ ಸಭೆಯಲ್ಲಿ ಉನ್ನತ ಒಂದು ಏರಿಕೆ ನಾವು ಮಾಡ್ಬೇಕಪ್ಪ, ಉನ್ನತ ಒಂದು ಏರಿಕೆ ನೋಡ್ಬೇಕಪ್ಪ. ಈ ವರ್ಷ सर्वशक्तिमान